ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ. ಪ್ರಸಾದ ಸೇವಿಸಿದ ಭಕ್ತಾದಿಗಳಿಗೆ ವಾಂತಿ ಭೇದಿ, ಆಸ್ಪತ್ರೆಗೆ ದಾಖಲು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಬಾಳುಮಾಮ ದೇವರ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಯ ಪ್ರಸಾದ ಸೇವಿಸಿ 50ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಶುರುವಾಗಿದ್ದು, ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾನು ಮುಖ್ಯ ವೈದ್ಯಾಧಿಕಾರಿ ಜನರಲ್ ಹಾಸ್ಪಿಟಲ್ ಚಿಕ್ಕೋಡಿ ಡಾಕ್ಟರ್ ನಾಗರಮಠ ಅಂತ. ಇಲ್ಲಿ ಬೆಳಗ್ಗೆ ಕೆರೂರದಿಂದ ಫುಡ್ ಪಾಯ್ಸನ್ ಅಂತ ಹೇಳಿಕೆಸಿಂದ 10 ಪೇಷಂಟ್ ಬಂದಿದ್ರು ಬೆಳಗ್ಗೆ. ಆಮೇಲೆ ಇಲ್ಲಿವರೆಗೂ 30 ಪೇಷಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಅದೇ ರೀತಿಯಾಗಿ ಮತ್ತೆ ನಮ್ಮ TH ಅವರಿಗೆ ADH ಅವರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಅದೇ ರೀತಿಯಿಂದ ಕೆರೂರಿನಲ್ಲಿನೂ ಅಡ್ಮಿಟ್ ಮಾಡಿದ್ದಾರೆ TH ಅವ್ರ ಕಂಟ್ರಿ. ಆಮೇಲೆ ಎಕ್ಸಾಂಬರ್ದಿಂದ ಅಡ್ಮಿಟ್ ಇಲ್ಲಿದ್ದ ಎಲ್ಲ ಸ್ಟೇಬಲ್ ಇದೆ ಅಂತ. ಪೇಷಂಟ್ಗಳು ಏನಾಗುತ್ತೆ ಅವರು ಹೇಳಿದ್ರೆ ಫುಡ್ ನಿನ್ನೆ ಒಂದು ಜಾತ್ರೆಯಲ್ಲಿ ಆಹಾರ ಸೇವನೆಯಲ್ಲಿ ವೊಮಿಟಿಂಗ್ ಮತ್ತು ಲೂಸ್ ಮೋಷನ್ ಅಂತ ಕಂಪ್ಲೇಂಟ್. ಈಗ ಎಷ್ಟು ಜನ ಟೋಟಲ್ ಮಕ್ಕಳು ಟೋಟಲಿ 30 ಜನ. ಅದರಲ್ಲಿ ಮೇಲ್ 7, ಫಿಮೇಲ್ 12, ಮೇಲ್ ಚೈಲ್ಡ್ 3, ಫಿಮೇಲ್ ಚೈಲ್ಡ್ 8. ಸದ್ಯ ಕಂಡೀಷನ್ ಹೆಂಗಿದೆ? ಈ ಕಂಡೀಷನ್ ಸ್ಟೇಬಲ್ ಇದ್ದಾರೆ. ಎಲ್ಲಿ ಪೊಸಿಷನ್ ಅಲ್ಲಿದು ನಮ್ಮ ಅಲ್ಲಿ ತಾಲೂಕಾ ಆರೋಗ್ಯ ಅಟೆಂಡ್ ಮಾಡಿದ್ವಿ. ಅಲ್ಲಿ ಮೆಡಿಕಲ್ ಅಲ್ಲಿ ಇದೆ, ಯೂನಿಟ್ ಅದು ಇದೆ ಅಂತ. ಜಾಸ್ತಿ ಕೇರ್ ಬೇಕಂದ್ರೆ ಇಲ್ಲಿ ಯಾವ ಬರೋದಿಲ್ಲ ಅಂತ ಅವರು ಸರ್ ನಮ್ಗೆ ಹೇಳಿದ್ರು. ಇಲ್ಲ ಇನ್ನೇ ನಾವು ಯಾವ ಕೇಸಸ್ ಇಲ್ಲ ಅಂತ.